ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಬಿಸ್ಕೆಟ್ನಿಂದ ಚಾಕ್ಲೇಟ್ ಕೇಕ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಹಾಲಿನ ಪೌಡ್ರ್ ಆಗಲಿ ಅಥವಾ ಮಿಲ್ಕ್ ಆಗಲಿ ಮತ್ತು ಬೇಕಿಂಗ್ ಪೌಡ್ರ್ ಆಗಲಿ ಏನನ್ನೂ ಬಳಸ್ತಾ ಇಲ್ಲ. ಅದು ಬಳಸ್ತೇನೆ ಮನೆಯಲ್ಲಿರುವಂಥ ವಸ್ತುಗಳನ್ನು ಉಪಯೋಗಿಸಿ ಕೇಕ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಕೇಕು ಇಷ್ಟು ಈಸಿಯಾಗಿ ಮಾಡ್ಬೋದಂದರೆ ಚಿಕ್ಕ ಮಕ್ಕಳು ಸಹ ಇದನ್ನು ಮಾಡ್ಬೋದು. ಸೊ ಬನ್ನಿ, ಹಾಗಾದರೆ ನಾವು ಬಿಸ್ಕೆಟ್ನಿಂದ ಚಾಕ್ಲೇಟ್ ಕೇಕ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ನಾನು ಈ ಕೇಕ್ನ ಮಾಡಲು ಚಾಕ್ಲೇಟ್ ಬಿಸ್ಕೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬೋರ್ಬೋನ್ ಬಿಸ್ಕೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಕ್ರೀಮ್ ಬಿಸ್ಕೆಟು. ನೀವು ಬೇಕಾದರೆ ಪ್ಲೇನ್ ಚಾಕ್ಲೇಟ್ ಬಿಸ್ಕೆಟ್ನು ಯೂಸ್ ಮಾಡ್ಬೋದು, ಅಥವಾ ಮಾರೆ ಬಿಸ್ಕೆಟು ಮತ್ತು ಚಾಕ್ಲೇಟ್ ಬಿಸ್ಕೆಟ್ನು ಮಿಕ್ಸ್ ಮಾಡಿಕೊಂಡು ಮಾಡ್ಬೋದು. ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ ಎಲ್ಲ ಬಿಸ್ಕೆಟ್ನು ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ನಾನಿಲ್ಲಿ ಕ್ರೀಮ್ ಬಿಸ್ಕೆಟ್ ತೊಗೊಂಡಿದ್ದೀನಿ, ನೀವು ಪ್ಲೇನ್ ಬಿಸ್ಕೆಟ್ ಬೇಕಾದರೂ ತೊಗೋಬೋದು. ನಾನಿಲ್ಲಿ 2 ಪ್ಯಾಕೆಟ್ ಬಿಸ್ಕೆಟ್ನ ಯೂಸ್ ಮಾಡಿದ್ದೀನಿ. ಸೊ ನಾವೀಗ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಫುಲ್ ಪೌಡ್ರ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈಗ ತೋರಿಸ್ತಾ ಇದ್ದೀನಿ, ಈ ಥರ ಆಗಬೇಕು. ಈಗ ನಾವು ಗ್ರೈಂಡ್ ಮಾಡಿರ್ತೀವಲ್ವ, ಆ ಪೌಡ್ರನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಸೊ ನೋಡಿ, ನಾನೀಗ ಒಂದು ಬೌಲ್ಗೆ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಮೊದಲೇ ನಾವೇನು ಮಾಡೋಣ, ಒಂದು ಪಾತ್ರೆನ ಇಟ್ಟು ಅದರಲ್ಲೊಂದು ಸ್ಟ್ಯಾಂಡ್ ಇಟ್ಟು ಮುಚ್ಚಿ ಒಂದು 10 ನಿಮಿಷ ಅದನ್ನು ಮೊದಲೇ ಬಿಸಿ ಮಾಡೋಕೆ ಇಟ್ಬಿಡೋಣ. ಈ ಕಡೆ ಒಂದು ಸ್ಟೀಲ್ ಪಾತ್ರೆನೋ ಅಥವಾ ನೀವು ಕೇಕ್ ಟಿನ್ನೂ ತೊಗೋಬೋದು. ಅದಕ್ಕೆ ಎಣ್ಣೆ ಹೆಚ್ಕೊಂಡ್ಬಿಡೋಣ. ನಾನಿಲ್ಲಿ ಸ್ಟೀಲ್ ಪಾತ್ರೆನ ಉಪಯೋಗಿಸ್ತಾ ಇದ್ದೀನಿ, ನೀವು ಬೇಕಾದರೆ ಸ್ಟೀಲ್ ಡಬ್ಬದಲ್ಲೂ ಮಾಡ್ಬೋದು. ಇದಕ್ಕೆ ಈಗ ನಾವೊಂದು ಬಟರ್ ಪೇಪರ್ನ ಮೊದಲೇ ರೌಂಡಾಗಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನು ಇಟ್ಕೊಂಡು ಅದಕ್ಕೂ ಸಹ ನಾನಿಲ್ಲಿ ಎಣ್ಣೆನ ಹಚ್ಕೋತಾ ಇದ್ದೀನಿ. ನೀವು ಬೇಕಂದರೆ ಮೈದಾ ಡಸ್ಟಿಂಗು ಮಾಡ್ಕೋಬೋದು. ಸೊ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ನಾನಿಲ್ಲಿ ಮೊದಲೇ ಪುಡಿ ಮಾಡ್ಕೊಂಡಿರ್ತೀವಲ್ಲ, ಆ ಬಿಸ್ಕೆಟ್ಗೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಬಳಸ್ತಾ ಇಲ್ಲ, ಯಾಕಂದರೆ ಅದು ಮೊದಲೇ ಸ್ವೀಟ್ ಆಗಿರೋದ್ರಿಂದ ನಾನಿಲ್ಲಿ 1 ಟೇಬಲ್ ಸ್ಪೂನ್ನ ಉಪಯೋಗಿಸ್ತಾ ಇದ್ದೀನಿ. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ನಾನು ಹಾಲನ್ನ ಬಳಸ್ತಾ ಇಲ್ಲ ವೀಕ್ಷಕರೇ, ನಾನಿಲ್ಲಿ ನೀರನ್ನ ಉಪಯೋಗಿಸ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕಪ್ ನೀರನ್ನ ತೊಗೊಂಡಿದ್ದೀನಿ. ಸೊ ಸ್ವಲ್ಪನೇ ನೀರು ಹಾಕ್ಕೋತಾ ಅದನ್ನು ಕಲಿಸ್ತಾ ಹೋಗಬೇಕು. ಒಮ್ಮೆಲೆ ನೀರು ಹಾಕ್ಕೋಬೇಡಿ, ಯಾಕಂದರೆ ಕನ್ಸಿಸ್ಟೆನ್ಸಿ ತುಂಬ ತೆಳುವಾದರೆ ಚೆನ್ನಾಗಾಗಲ್ಲ. ಸೊ ಅದಕ್ಕೇ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಕಲಿಸ್ತಾ ಹೋಗೋಣ. ಮತ್ತು ಕಲಿಸ್ಬೇಕಾದ್ರೆ ಒಂದೇ ಡೈರೆಕ್ಷನಲ್ಲಿ ಕಲಿಸ್ಬೇಕು ವೀಕ್ಷಕರೇ. ಸೊ ನೋಡಿ, ಈ ರೀತಿ ಕಲಿಸ್ತಾ ಹೋಗಬೇಕು. ಗಟ್ಟಿ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಹಾಲನ್ನ ಬಳಸ್ತಾ ಇಲ್ಲ, ಅದರ ಬದಲಿಗೆ ನಾನು ನೀರನ್ನ ಉಪಯೋಗಿಸ್ತಾ ಇದ್ದೀನಿ. ಸೊ ನೀವು ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ ಮತ್ತು ಟೇಸ್ಟಲ್ಲೂ ಏನೂ ಡಿಫ್ರೆನ್ಸ್ ಆಗಲ್ಲ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಬ್ಯಾಟ್ರ್ ಇರಬೇಕು. ಸೊ ಈ ಕಲಸಿದ್ದಾಗಿದೆ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಚಾಕೋ ಚಿಪ್ಸ್ನ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮ್ಗೆ ಬೇಕಾದರೆ ನೀವು ಡೇರಿ ಮಿಲ್ಕ್ ಚಾಕ್ಲೇಟ್ ಇರುತ್ತಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ಹಾಕೋಬೋದು. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ, ಅಥವಾ ಪ್ಲೇನ್ ಬೇಕಂದರೆ ಹಾಗನ್ನು ಇಟ್ಕೋಬೋದು. ಈಗ ಇದಕ್ಕೆ ನಾನು ಇಲ್ಲಿ ಬ್ಲೂ ಈನೋ ಪೌಡ್ರನ್ನ ಉಪಯೋಗಿಸ್ತಾ ಇದ್ದೀನಿ. ಅದು 1 ಚಮಚದಷ್ಟು ನಾನಿಲ್ಲಿ ಹಾಕೋತಾ ಇದ್ದೀನಿ. ಸೊ ನೋಡಿ, ನಾನು 1 ಚಮಚ ಅಷ್ಟೇ ಯೂಸ್ ಮಾಡಿರೋದು. ಈಗ ಅದಕ್ಕೆ 1 ಚಮಚದಷ್ಟು ನಾನು ಅದರ ಮೇಲೆ ನೀರನ್ನ ಹಾಕೋತಾ ಇದ್ದೀನಿ. ಈಗ ಇದನ್ನು ನಾವು ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು. ಈ ಪ್ರೊಸೀಜರ್ನ ನಾವು ಸ್ವಲ್ಪ ಬೇಗನೆ ಮಾಡಬೇಕು, ಓವರ್ ಮಿಕ್ಸಿಂಗ್ ಮಾಡಬಾರ್ದು. ಸೊ ನೋಡಿ, ಇಷ್ಟು ಕಲಿಸಿದ್ರೆ ಆಯಿತು. ನೀವು ಬೇಕಾದರೆ ಸ್ಪ್ಯಾಚುಲಾಯಿಂದನೂ ಕಲಿಸ್ಬೋದು. ನಾನಿಲ್ಲಿ ವಿಸ್ಕರ್ನ ಉಪಯೋಗಿಸ್ತಾ ಇದ್ದೀನಿ. ಈಗ ನಾವು ಮೊದಲೇ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಆ ಪಾತ್ರೆಗೆ ಈಗ ಬ್ಯಾಟರ್ನ ಹಾಕ್ಕೊಳ್ಳೋಣ. ನೀವು ಕೇಕ್ ಟಿನ್ ತೊಗೊಂಡಿದ್ರೆ ಅದಕ್ಕೇ ಹಾಕ್ಕೊಳ್ಳಿ. ಸೊ ನೋಡಿ, ಈಗ ನಾನಿಲ್ಲಿ 2ರಿಂದ 3 ಸತಿ ಅದನ್ನು ಟ್ಯಾಪ್ ಮಾಡ್ಕೋತಾ ಇದ್ದೀನಿ, ಅಂದರೆ ಅದರಲ್ಲಿ ಏರ್ ಬಬಲ್ಸ್ ಇದ್ದರೆ ಹೋಗಲಿ ಅಂತ ಅಷ್ಟೇ. ಈಗ ಮೊದಲೇ ಬಿಸಿ ಮಾಡ್ಕೊಂಡಿರ್ತೀವಲ್ವ, ಆ ಪಾತ್ರೆಯಲ್ಲೇ ಈಗ ಅದನ್ನು ಇಟ್ಕೊಳ್ಳೋಣ. ನೀವು ಬೇಕಾದರೆ ಕಡಾಯಿನೂ ಉಪಯೋಗಿಸ್ಕೋಬೋದು, ಕುಕ್ಕರ್ನೂ ಉಪಯೋಗಿಸ್ಕೋಬೋದು. ಈಗ ಇದನ್ನು ಮುಚ್ಚಿ ಒಂದು 25ರಿಂದ 30 ನಿಮಿಷ ಮಧ್ಯಮ ಉರಿಯಲ್ಲಿ ಅದನ್ನು ಬೇಕ್ ಮಾಡ್ಕೋಬೇಕು. ನಿಮಗೆ ಹಸಿ ಅನಿಸಿದರೆ ನೀವು ಒಂದು 5 ನಿಮಿಷ ಎಕ್ಸ್ಟ್ರಾ ಬೇಕ್ ಮಾಡ್ಕೊಳ್ಳಿ. ಒಂದು 25-30 ನಿಮಿಷ ಆದಮೇಲೆ ಅದನ್ನು ತೆಗೆದುಬಿಟ್ಟು ನೋಡಿ ವೀಕ್ಷಕರೇ. ಈಗ ನಾನು ಬೇಕ್ ಮಾಡೋಕ್ಕಿಟ್ಟು 30 ನಿಮಿಷ ಆಯಿತು. ಈಗ ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಚಾಕುವಿನಿಂದ ಅದನ್ನು ಮಧ್ಯದಲ್ಲಿ ಇನ್ಸರ್ಟ್ ಮಾಡಿ ನೋಡಿದೆ, ಅದು ಕ್ಲೀನಾಗಿ ಬಂದಿದೆ. ಸೊ ಇದು ಚೆನ್ನಾಗಿ ಬೇಕಾಗಿದೆ ಅಂತ ಅರ್ಥ. ಅದು ಕ್ಲೀನಾಗಿ ಬಂದಿದ್ದಿಲ್ಲ ಅಂತಂದರೆ ಇನ್ನೊಂದು 5 ನಿಮಿಷ ಬೇಕ್ ಮಾಡ್ಕೊಳ್ಳಿ. ಈಗ ನಾವೇನು ಮಾಡೋಣ, ಇದನ್ನು ಪಾತ್ರೆಯಿಂದ ಹೊರಗಡೆ ತೆಗೆದಿಟ್ಕೊಳ್ಳೋಣ.
ನಾನಿಲ್ಲಿ ಪಾತ್ರೆಯಿಂದ ಹೊರಗಡೆ ತೆಗೆದು ಇಟ್ಟಿದ್ದೀನಿ. ಈಗ ಅದರ ಮೇಲೆ ನಾವು ಒಂದು ಬಟ್ಟೆನ ಮುಚ್ಚಿಬಿಟ್ಟು ಅದು ಪೂರ್ತಿ ತಣ್ಣಗಾಗುವವರೆಗೂ ಹಾಗೆ ಬಿಡಬೇಕು. ಬಟ್ಟೆ ಮುಚ್ಚೋದ್ರಿಂದ ಅದು ಸಾಫ್ಟಾಗಿ ಉಳಿತಂತ ಅಷ್ಟೇ. ನೋಡಿ ಈಗ ತಣ್ಣಗಾಗಿದೆ. ಈಗ ನಾನು ಈಗ ಹತ್ತಿರದಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಇದಕ್ಕೆ ಉಪಯೋಗಿಸಿರೋದು ನೀರು ಮಾತ್ರನೇ. ಈಗ ನಾವು ಇದನ್ನು ಒಂದು ಚಾಕುವಿನಿಂದ ಅದನ್ನು ಸುತ್ತಲೂ ಎಡ್ಜಸ್ನ ಬಿಡಿಸ್ಕೊಂಡ್ಬಿಟ್ಟು ಈಗ ಒಂದು ಪ್ಲೇಟ್ ಮೇಲೆ ಅದನ್ನು ಅನ್ಮೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ಓಪನ್ ಮಾಡಿದ್ರೆ ಎಷ್ಟು ಸಲೀಸಾಗಿ ಬಂತು ನೋಡಿ ವೀಕ್ಷಕರೇ, ಏನು ಸ್ವಲ್ಪನೂ ಅಂಟ್ಕೊಂಡಿಲ್ಲ. ಈಗ ನಾವೇನು ಮಾಡೋಣ, ಅದಕ್ಕೆ ಬಟರ್ ಪೇಪರ್ ಹಾಕಿರ್ತೀವಲ್ವ ಅದನ್ನು ರಿಮೂವ್ ಮಾಡ್ಕೊಳ್ಳೋಣ. ನೋಡಿ ಈಗ ಕೇಕ್ನ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಮೃದುವಾಗಿ ಬಂದಿದೆ ಅಂತ. ನೋಡಿ ನೀವು ಬಿಸ್ಕೆಟ್ನಿಂದ ಮಾಡಿದ್ದು ಅಂತ ಗೊತ್ತೇ ಆಗಲ್ಲ ವೀಕ್ಷಕರೇ. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವಾಗಾದರೂ ನಿಮಗೆ ಅರ್ಜೆಂಟ ಇದ್ದಾಗ, ನಿಮಗೆ ಯಾರ್ದಾರದು ಬರ್ತ್ಡೇಗೆ ಮಾಡಬೇಕನ್ನಿಸ್ದಾಗ ಈ ಕೇಕ್ನ ಮಾಡಿ ಮೇಲ್ಗಡೆ ಚಾಕ್ಲೇಟಿಂದ ನೀವು ಡೆಕೋರೇಷನ್ ಮಾಡಿಬಿಟ್ರೆ ತುಂಬ ಸಖತ್ತಾಗಿರುತ್ತೆ. ಟೇಸ್ಟಲ್ಲೂ ಏನೂ ಡಿಫ್ರೆನ್ಸ್ ಇಲ್ಲ ವೀಕ್ಷಕರೇ. ಒಮ್ಮೆ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈಗ ಅದನ್ನು ಕಟ್ ಮಾಡಿದ್ದೀನಿ. ಕಟ್ ಮಾಡಿದ ಮೇಲೆ ಒಳಗಡೆ ಹೇಗೆ ಇದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ವೀಕ್ಷಕರೇ ಎಷ್ಟು ಸಾಫ್ಟ್ ಆಗಿದೆ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಬಿಸ್ಕೆಟನ್ನು ಉಪಯೋಗಿಸಿ ಚಾಕ್ಲೇಟ್ ಕೇಕ್ನ ಹೇಗೆ ಮಾಡೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.